ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತಿನ ಲಾಗ್ ಬಂದು ಮೇಕಪ್ ಲಾಗ್ ಆಗಿರುತ್ತೆ. ನನ್ನ ಫಸ್ಟ್ ಮೇಕಪ್ ಮುಹೂರ್ತಮ್ ಲುಕ್. ಸೊ ಆಲ್ರೆಡಿ ಎಲ್ಲ ಸ್ಟುಡಿಯೋಗೆ ಬಂದಿದ್ರು, ನಾನು ಹೋಗಿ ಸ್ಟುಡಿಯೋಗೆ. ಸೊ ಬ್ರಷಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಇನ್ನೂ ಮಾಡೆಲ್ ಬಂದಿಲ್ಲ. ಸೊ ಆಲ್ರೆಡಿ ಎಲ್ಲರೂ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ನೀವೇ ನೋಡ್ಬೋದು. ಸೊ ಇದು ಬಂದು ಪ್ರಾಕ್ಟೀಸ್ ಬಿಟ್ಟಿದ್ರು ನಮಗೆ. ಎಲ್ಲ ಲುಕ್ ಆಲ್ಮೋಸ್ಟ್ ತೋರಿಸಿದ್ರು. ಸೊ ನಮ್ಗೆ ಯಾವ ಲುಕ್ ಬೇಕೋ ಆ ಲುಕ್ ಮಾಡ್ಕೊಬೋದು ಅಂತ ಇವರು ರಿಸೆಪ್ಷನ್ ಲುಕ್ ಮಾಡ್ತಿದ್ದಾರೆ ಗರ್ಲ್ಸು. ಸೊ ಆಲ್ಮೋಸ್ಟ್ ಎಲ್ಲರೂ ಸ್ಟಾರ್ಟ್ ಮಾಡಿದರು. ನನ್ನ ಮಾಡೆಲ್ ಇನ್ನೂ ಬಂದಿರಲಿಲ್ಲ. ಸೊ ಪರವಾಗಿಲ್ಲ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ ಅವ್ರಿಗೋಸ್ಕರ. ಸೊ ಎಷ್ಟು ಜನ ಇದ್ದೀರಿ ಅಂದರೆ ನಮ್ಮ ಬ್ಯಾಚಲ್ಲಿ 35 ಮೆಂಬರ್ಸ್ ಇದ್ದೀರಿ. ಸೊ ಯಾರಾದರೂ ನೆಕ್ಸ್ಟ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು, ಇಲ್ಲ ಆಗಬೇಕು ಅನ್ನೋರು ಸೊ ಇಲ್ಲಿ ಬಂದು ಜಾಯ್ನ್ ಆಗ್ಬೋದು. ಇದು ಬಂದು ಜಾಲಹಳ್ಳಿ ಕ್ರಾಸ್ 8ನೇ ಮೈಲಿ ರುಕ್ಮಿಣಿ ನಗರಲ್ಲಿ ಇರೋ ಅಂಥದ್ದು. ಸೊ ಇವ್ರು ನನ್ನ ಮಾಡೆಲ್ಲು. ಸ್ಯಾರಿ ಡ್ರ್ಯಾಪಿಂಗು ಅವೆಲ್ಲ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ಸ್ಯಾರಿ ಎಲ್ಲ ಉಡಿಸಿ ಜ್ಯುವೆಲ್ಸ್ ಎಲ್ಲ ಹಾಕಿ ಕುಣಿಸಿದ್ದೆ ನಾನು. ಸೊ ಕ್ರಿಂಪಿಂಗ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಅವ್ರ ಹೇರ್ ಡ್ರೈ ಇರೋದ್ರಿಂದ ಬ್ಲೋ ಡ್ರೈ ಏನು ಬೇಡ ಅಂದ್ಬಿಟ್ಟು ಕ್ರಿಂಪಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲ್ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಕ್ರಿಂಪಿಂಗ್ ಎಲ್ಲ ಬೇಗ ಬೇಗ ಮುಗಿಸಿ ಇನ್ನು ಪಫ್ ಏರಿಯಾ ಕ್ರಿಯೇಟ್ ಮಾಡ್ತಾಯಿದ್ದೀನಿ ನಾನು. ಸೊ ನಿಮ್ಗೆ ಯಾರಿಗಾದ್ರೂ ಮೇಕಪ್ ಬೇಕು, ಇಲ್ಲ ಮೇಕಪ್ ಎನ್ಕ್ವೈರಿ ಮಾಡ್ತೀನಿ ಅಂದರೆ ಇದೆಲ್ಲಾದರೂ ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಾದರೂ ಮಾಡ್ಬೋದು. ಸೊ ನಾನು ಇನ್ಸ್ಟಾಗ್ರಾಮ್ನು ಫಾಲೋ ಮಾಡಿ. ಸೊ ನಿಮಗೆ ಟಿಪ್ಸ್ ಹಾಗೆ ನ್ಯೂ ಐಡಿಯಾಸ್ ಹೇಳ್ತೀನಿ. ಸೊ ಪ್ರಾಡಕ್ಟ್ ಬಗ್ಗೆನೂ ಹೇಳ್ತೀನಿ. ಸದ್ಯಕ್ಕೆ ಈಗ ಅಲ್ಲ, ಇನ್ನೊಂದು ಸ್ವಲ್ಪ ದಿನ, ಬಟ್ ಫಾಲೋ ಮಾಡಿ, ನಿಮಗೂ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಈ ಚಾನಲ್ನ ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ ಪ್ಲೀಸ್ ಹೋಗಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಾಗಲಿ ಫ್ಯಾಮ್ಲಿಗಾಗಲಿ ಕೂಡ ಶೇರ್ ಮಾಡ್ಬೋದು. ಸೊ ನನಗಂತೂ ತುಂಬಾ ಖುಷಿ ಆಯಿತು, ಅಷ್ಟು ಚೆನ್ನಾಗಿ ಬಂತು ಅಂತ. ಫೈನಲ್ ಲುಕ್ ನಿಮಗೂ ಕೂಡ ನಾನು ತೋರಿಸ್ತೀನಿ. ಸೊ ಇದರಲ್ಲಿ ಪ್ರಾಡಕ್ಟ್ ಆಗಲಿ ಅದು ಇದು ಏನೂ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ತುಂಬ ಹರಿಬಿರಿಯಲ್ಲಿದ್ವಿ. ಯಾಕಂದರೆ ಸ್ವಲ್ಪ ಟೈಮ್ ಇತ್ತು, ಇಲ್ಲ ಅಂತ ಅಲ್ಲ, ಬೇಗ ಮುಗಿಸ್ಬೇಕು, ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಬೇಕು ಅನ್ನೋ ಕಾರಣಕ್ಕೆ. ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ರೆಡಿ ಒಂದು ರೀಲ್ ಪೋಸ್ಟ್ ಮಾಡೀನಿ, ಹೋಗಿ ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಸೊ ಇದ್ರಲ್ಲಿ ಕೂಡ ನಾನು ತೋರಿಸ್ತೀನಿ. ನಿಮ್ಗೆ ಯಾವುದಾದ್ರೂ ಫಂಕ್ಷನ್ಗಾಗಲಿ, ಇಲ್ಲ ವೆಡ್ಡಿಂಗ್ಸ್ಗಾಗಲಿ, ಇಲ್ಲ ಹಾಫ್ ಸ್ಯಾರಿ ಫಂಕ್ಷನ್ ಯಾವುದೇ ಥರದ್ದಾಗಿದ್ರೂ ನಾವು ಬಂದು ಮಾಡಿಕೊಡ್ತೀವಿ ರೀಸನಬಲ್ ಪ್ರೈಸ್ಗೆ. ಹಾಗೆ ಲೆನ್ಸ್ ಇರುತ್ತೆ, ಲ್ಯಾಶಸ್ ಇರುತ್ತೆ, ಎಕ್ಸ್ಟೆನ್ಷನ್ ಇರುತ್ತೆ. ಸೊ ಫ್ರೀಯಾಗಿ ಅದನ್ನು ಆಫರ್ ಮಾಡ್ತೀವಿ. ನಾವು ಅನ್ಕೊತೀವಿ ಮೇಕಪ್ ಏನಪ್ಪ ಬರ್ತಾರೆ 1-2 ಅವರ್ ಮಾಡ್ತಾರೆ ಹೋಗ್ತಾರೆ ಅಂತ, ಬಟ್ ನಿಜವಾಗ್ಲೂ ನೋಡೋಕ್ಕಿಂತ ಅದರೊಳಗಡೆ ಇಳಿದು ಡೀಪಾಗಿ ಹೋದ್ರೇ ಗೊತ್ತಾಗೋದು ಅದರಲ್ಲೂ ಎಷ್ಟು ಕಷ್ಟ ಇದೆ. ಕಷ್ಟನೂ ಇದೆ, ಈ ಕಡೆ ಸುಖನೂ ಇದೆ, ಎರಡು ಥರನೂ ಇದೆ ಅಂತ. ನಾನು ಫಸ್ಟೆಲ್ಲ ಅನ್ಕೊತಾ ಇದ್ದೆ ಮೇಕಪ್ ಆರ್ಟಿಸ್ಟ್ ಬರ್ತಾರೆ, ಮೇಕಪ್ ಮಾಡ್ತಾರೆ, ದುಡ್ಡು ಇಸ್ಕೊತಾರೆ ಹೋಗ್ತಾರೆ ಅಂತ. ಬಟ್ ನಿಜವಾಗ್ಲೂ ಅದ್ರಲ್ಲಿ ಕೂಡ ತುಂಬಾ ಕಷ್ಟ ಇದೆ. ನಾವು ಅನ್ಕೊಳೋಷ್ಟು ಈಸಿ ಅಲ್ಲ ಯಾವ ಕೆಲಸ ಆದರೂ. ಸೊ ಬೇಸೆಲ್ಲ ಮುಗಿಸಿ ಎಲ್ಲ ಆಯಿತು. ಅವ್ರನ್ನೇ ಪ್ರತಿಯೊಂದು ಕೇಳಿ ಇದು ಚೆನ್ನಾಗಿದೆ ಅಂತ ಮಾಡಿದೆ. ನಾನೇ ಏನೋ ಒಂದು ಮಾಡ್ಕೊಂಡು ಹೋಗ್ತೀನಿ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅನ್ನೋ ಥರ ಇಲ್ಲ. ಯಾಕಂದರೆ ನಾವು ಅವ್ರ ಹತ್ರ ಮಾತಾಡಿದಾಗ ಸೊ ಅವರು ಒಂಥರ ಹ್ಯಾಪಿ ಫೀಲ್ ಆಗ್ತಾರೆ. ಕಸ್ಟಮರ್ಸ್ ಆಗಲಿ ಯಾರೇ ಆಗಲಿ, ನನಗಂತೂ ಅದೇ ಥರ ಇಷ್ಟ. ಸೈಲೆಂಟಾಗಿ ಇರೋಕ್ಕೆಲ್ಲ ನನಗಾಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ನಾನು ಫಸ್ಟ್ ಹೇರ್ ಸ್ಟೈಲ್ ಯಾಕೆ ಮಾಡ್ಕೊಂಡೆ ಅಂದರೆ ಹೇರ್ ಸ್ಟೈಲ್ ಸ್ವಲ್ಪ ಹಿಡಿಯುತ್ತೆ ಟೈಮು. ನೆಕ್ಸ್ಟ್ ಇನ್ನೊಂದು ವಿಡಿಯೋಸು ಎಲ್ಲ ಬಂದಾಗ ನೀವೇ ನೋಡ್ತೀರಾ ಯಾವ ಥರ ಲುಕ್ ಕ್ರಿಯೇಟ್ ಮಾಡ್ತೀವಿ ಅಂತ. ಸೊ ಇದು ಸೇವ್ ಮಾಡಿಕೊಂಡಿರಿ, ಇಲ್ಲಾಂದರೆ ನನಗೆ DM ಮಾಡಿ ಯಾವುದಾದ್ರೂ ಫಂಕ್ಷನ್ಗೆ ಇದೆ ಅಂತ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಲ್ಲ ಯೂಟ್ಯೂಬೇ ಆಗಿರ್ಬೋದು.
ಸೊ ಅವ್ರಿಗೆ ಮೂಗ್ಬಟ್ಟು ಇನ್ನೂ ಇಕ್ಕಿರಿಲ್ಲ, ಮೇಕಪ್ ಎಲ್ಲ ಮುಗಿಲಿ ಅಂತ. ಸೊ ಇಕ್ತಾ ಇದೆ. ಅವರೇ ಕಂಫರ್ಟ್ ಇದ್ರು ಅವ್ರು ಇಕ್ಕೊಳೋದಲ್ಲಿ. ಸೊ ಅವ್ರಿಗೆ ಕೊಟ್ಬಿಟ್ಟೆ. ಸೀರಿಯಸ್ ಆಗಿ ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ನಾನು ಕ್ರಿಯೇಟ್ ಮಾಡಬಲ್ಲೆ ಅಂತ. ತುಂಬ ಭಯ ಆಗ್ತಾಯಿತ್ತು, ಮಾಡ್ತೀನ ನಾನು ಅಂತ. ಬಟ್ ದೇವ್ರ ದಯೆಯಿಂದ ಮಾಡಿದ್ದೀನಿ. ಅಷ್ಟೇ ಚೆನ್ನಾಗಿ ಲುಕ್ ಕೂಡ ಕ್ರಿಯೇಟ್ ಆಗಿದೆ. ಲಾಸ್ಟಲ್ಲಿ ನೀವೇ ನೋಡಿ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಸೊ ಇದು ಬಂದು ಯಾವುದೇ ಫಿಲ್ಟರ್ ಇಲ್ಲ, ಎಂಥದ್ದು ಇಲ್ಲ. ಸೊ ಐಫೋನಲ್ಲಿ ಹಿಡ್ದಿರೋದು ನಿಮಗೆ ಗೊತ್ತಿರುತ್ತೆ. ಐಫೋನಲ್ಲಿ ಫಿಲ್ಟರ್ ಬರೋಕ್ಕೆ ಚಾನ್ಸ್ ಇಲ್ಲ, ಹಾಕೊಂಡ್ರೆ ಮಾತ್ರ. ಬಟ್ ಇದರಲ್ಲಿ ಯಾವ ಫಿಲ್ಟರ್ ಇಲ್ಲ, ನ್ಯಾಚುರಲ್ ಆಗಿ. ಇದು ಬಂದು ಮುಹೂರ್ತಮ್ ಲುಕ್ಕು, ನ್ಯಾಚುರಲ್ ಆ್ಯಂಡ್ ಸೆಟಲ್ ಲುಕ್ ಆಗಿರುತ್ತೆ. ಇದು ಬಂದು ಸ್ಟುಡಿಯೋದಲ್ಲಿ ಮಾಡಿರೋಂಥದ್ದು. ಸೊ ಇನ್ನು ಫೈನಲ್ ಆಗಿ ಸ್ಯಾರಿ ಎಲ್ಲ ಇದಾಗಿರುತ್ತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಹಾಕಿ ಡಾಬ್ ಆಗ್ತಾ ಇದೆ. ಇನ್ನು ಮುಂದೆ ಮೇಕಪ್ಸ್ ಬರ್ತಾ ಇರುತ್ತೆ. ಸಿಂಪಲ್ ಮೇಕಪ್ ಆಗಿರ್ಬೋದು, ಸೆಲ್ಫ್ ಮೇಕಪ್ ನಾವು ಯಾವ ಥರ ಮಾಡ್ಕೊತೀವಿ ಅನ್ನೋದು ಹಂಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಹಾಗೆ ನೀವು ಕಲೀರಿ. ಹಾಗೆ ನಿಮಗೆ ಯಾವ್ದಾರ ಫಂಕ್ಷನ್ ಇದ್ದರೆ ನಮಗೂ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಫೈನಲ್ ಲುಕ್ ಈ ಥರ ಬಂದಿದೆ. ಹೇಗಿದೆ ಏನು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಬಾಯ್ ಬಾಯ್. ಥ್ಯಾಂಕ್ ಯು.